ಗಂಗಾವತಿ ನಗರದ ಸಿದ್ದಿಕೆರೆ ಸಮೀಪದ ಕಲ್ಲಪ್ಪ ಕ್ಯಾಂಪ್ ಎಡದಂಡೆ ಕಾಲುವೆಯ ರಸ್ತೆಯಲ್ಲಿ ದಿನದಿಂದ ದಿನಕ್ಕೆ ಭಾರಿ ಪ್ರಮಾಣದ ಟಿಪ್ಪರ್ಗಳ ಮೂಲಕ ಅಕ್ರಮ ಮರಳು ಸಾಗಾಣಿಕೆ ಹೆಚ್ಚಾಗುತ್ತಿದ್ದು, ಇದರಿಂದ ಕಾಲುವೆ ಬಿರುಕು ಬೀಳುವ ಎಲ್ಲಾ ಸಾಧ್ಯತೆಗಳು ಇದ್ದು, ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಭೂಸೇನಾ ನಿಗಮದ ಅಧಿಕಾರಿಗಳು ಕಡಿವಾಣ ಹಾಕಬೇಕು ಎಂದು ರೈತ ಮುಖಂಡ ವಿಠಲಾಪುರ ಯಮುನಪ್ಪ ಕೃಷ್ಣಪ್ಪ, ನಗರಸಭಾ ಸದಸ್ಯ ಶರ್ಬೋಜಿ ರಾವ್, ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ಶರಣೇಗೌಡ, ರಾಮಕೃಷ್ಣ, ವೆಂಕಣ್ಣ, ಆಂಜನೇಯ, ಸಿಎಸ್ ಪ್ರಸಾದ್ ಇತರೆ ಮುಖಂಡರು ಗಂಭೀರ ಆರೋಪ ಮಾಡಿದ್ರು. ಅವರು ಗುರುವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಷಣ್ಮುಖ ಹಾಗೂ ಮಂಜುನಾಥ್ ಎಂಬ ವ್ಯಕ್ತಿಗಳು ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿದ್ದು, ಇದರಿಂದ ಮುಖ್ಯ ಕಾಲುವೆಯ ಡಿಸ್ಟ್ರಿಬ್ಯೂಟರ್ 13ರ ಉಪಕಾಲುವೆಗೆ ಹಾಗೂ ಮುಖ್ಯ ಕಾಲುವೆಗೆ ಅಪಾಯ ಉಂಟಾಗಲಿದ್ದು, ಇದರಿಂದ ಆ ಭಾಗದ ಸಮಸ್ತ ರೈತರಿಗೆ ಸಂಕಷ್ಟ ಉಂಟಾಗಲಿದೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ರೈತರು ದಂಗೆ ಏಳುವುದಕ್ಕಿಂತ ಮುಂಚೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಶರಣಪ್ಪ, ಎನ್ಕೆಎಸ್ ಟಿವಿ4 ನ್ಯೂಸ್, ಗಂಗಾವತಿ. ದಾನಿನೇ ಇಲ್ಲ, ಅನಾಹುತ ಆಗುವುದರೊಳಗಾಗಿ ಎಚ್ಚೆತ್ಕೊಳ್ರಿ. ಇವತ್ತು ಬರ್ರಿ, ಒಂದು ರಸ್ತೆ ಮಾಡೈತಿ, ಇವತ್ತು ಹದಗೆಟ್ಟು ಹೋಗೈತಿ. ಇವತ್ತೇನು ಈಗ ನಾವು ಹೇಳಂತ ಕೆನಾಲ್ ಒಂದು ಸಣ್ಣ ಪೂಲ್ ಐತಿ, ಯಾವುದೋ ಈ ಬುಡದ ನೀರು ಬರೋದು, ಅದು ಒಂದೇ ಪಿಲ್ಲರ್ ಐತಿ. ಅದೇನಾದರೂ ಡ್ಯಾಮೇಜ್ ಆಯ್ತಂದ್ರ ಸುಮಾರು ಈ 6 ಲಕ್ಷ 8 ಲಕ್ಷ ಏನು ರೈತರು ಮಟ್ಟ ಒಳಗೋತಂದ್ರ ನಮ್ಮ ಗಂಗಾವತಿನೇ ಉಳಿಯಂಗಿಲ್ಲ. ಇವತ್ತು ನೀವೆಲ್ಲರೂ ನಾವು ಈಗಾಗಲೇ ಪೊಲೀಸ್ ಸ್ಟೇಷನ್ಗೂ ಮೌಖಿಕವಾಗಿ ಹೇಳಿತಿ, ಆಮೇಲೆ PWD ಅವರಿಗೆ ಹೇಳಿವಿ, ಕೆನಾಲ್ ಅವರಿಗೆ ಹೇಳಿವಿ. ಯಾರು ಹೇಳಿದ್ರು ಕೂಡ ಯಾರು ಅದಕ್ಕೆ ಕಿಮ್ಮತ್ ಕೊಟ್ಟಿಲ್ಲ. ನೀವೇ ತೋರ್ತೀವಿ, ಆದಷ್ಟು ಕೈ ಮುಕ್ತಿ ಅಂತೀವಿ ನಿಮಗೆ. ನೀವು ಬಂದು ಸ್ವತಃ ನೀವು ನೋಡಬಹುದು ಆ ಸೀನ್. ಹೇಳಿ. ಇವತ್ತು ನೀವು ಎಚ್ಚೆತ್ಕೊಂಡು ಬಂದು ಎಲ್ಲರೂ ಬಾಯಿ ಮುಚ್ಚಿದ್ರು, ಅಧಿಕಾರಿಗಳು ನಿಂತೆ ಮಾಡ್ತಾ ಇರೋದು. ಮಣ್ಣು ಹೊಡೆಯರು ಯಾರು ಎಲ್ಲರೂ ಯಾರಾದ್ರೂ ಪ್ರಭಾವಿಗಳಿದ್ರೆ ಏನಾದ್ರು ಅದು ಡ್ಯಾಮೇಜ್ ಆತಂದ್ರೆ ಯಾರುಗಳು ಹಾಕಿಲ್ಲ. 6 ಲಕ್ಷ 8 ಲಕ್ಷ ನಮ್ಮ ರೈತರೆಲ್ಲರೂ ಡ್ಯಾಮೇಜ್ ಆಗಬೇಕು. ಒಬ್ರು ಇಬ್ರು ಬದುಕೋದ್ರಿಂದ ಅಷ್ಟು ಮಂದಿ ಹಾಳಾಗೋಗ್ತೈತೆ. ಅದಕ್ಕಾಗಿ ಪತ್ರಿಕೆಯಾಗಿ ಹೇಳಿದ್ವಿ. 2ನೇ ಹಂತ ಪತ್ರಿಕಾ ಮಾಧ್ಯಮ, 3ನೇ ಹಂತ ಸ್ಟ್ರೈಕ್ ಮಾಡಿದ್ರೆ ಸಚಿವರು ಇರಲಿಲ್ಲ, ಅಮೆರಿಕ ಹೋಗಿದ್ರು. ಅವರು ರೈಟ್ ಹ್ಯಾಂಡ್ ರೆಡ್ಡಿ ಶ್ರೀನಿವಾಸ್ ಅವ್ರಿಗೆ ಗಮನಕ್ಕೆ ತಂದ್ವಿ. ನಾವು ಏನಣ ಅಂದ್ರು, ಹಿಂಗಂತ ಗಮನಕ್ಕೆ ತಂದ್ವಿ. ಅವ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದ್ರು, ಡಿವೈಸ್ ಹೇಳಿದ್ರು, ಎಲ್ಲ ತಂದ. ಪೊಲೀಸ್ ಅಧಿಕಾರಿಗಳೇ ನಿಂದಿಸ್ತಾ ಇಲ್ಲ. ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಕಳಿಸಿದ್ರಂತ. ಅದು ಹೋದ ದಿವಸ ಒಂದು ದಿವಸ ನಿಂದಿರ್ಸಾರ, ಮರು ದಿವಸದಿಂದ ಮತ್ತೆ ನಮಗೆ ತ್ರಾಸ ಆಗೈತಪ್ಪ, ಬಂದ್ ಮಾಡ್ಬೇಕಪ್ಪ. ಬಂದ್ ಮಾಡೋದು ಅದಾಗಿಲ್ಲ ಅಂದ್ರೆ ಇಲ್ಲಪ್ಪ, ಇದಾಗಿಲ್ಲ ಅಂದ್ರೆ ಮುಂದಿನ ಹೋರಾಟ ಐತಿ. ನನಗೆ ನಮಗೆ ಏನಾದ್ರೂ ಡ್ಯಾಮೇಜ್ ಆತಂದ್ರೆ ಅವರೇ ಕಾರಣ, ಅವರೇ ಕಾರಣ. ಇವರು ಹೇಳ್ಯಾರ ಅದರಲ್ಲಿ ಮೇನ್ ಕೆನಾಲ್ ಹೋಗಿದೆ, ಡಿಸ್ಟ್ರಿಬ್ಯೂಟರ್ನೂ ಹೋಗಿದೆ, 3 ಡಿಸ್ಟ್ರಿಬ್ಯೂಟರ್. ಯಾಕಪ್ಪ ಅಂದರೆ ಮೇನ್ ಕೆನಾಲ್ ಇರೋದು ನಮ್ಮೂರಲ್ಲಿ 20-25 ಎಕರೆ ಮೇನ್ ಕೆನಾಲ್ ನಮ್ಮೂರಲ್ಲಿ ಡಿಸ್ಟ್ರಿಬ್ಯೂಟರ್ ಸಹಿತ ಹೋಗಿದೆ. ಅದು ಏನಾಗಿದೆಪ್ಪ ಅಂದರೆ ಗುಡ್ಡ ನೀರು ಬರಲಿಕ್ಕೆ ಕೆಳಗಡೆ ಇದು ಮಾಡಿದ್ದಾರೆ. ಅದೆಲ್ಲ ಕ್ರಾಕ್ ಆಗಿ ಎಲ್ಲ ರೀತಿಯಿಂದ ಇದಾಗಿದೆ. ಅದನ್ನು ನಾವು ಒಂದ್ಸಲ ಡಿಸ್ಟ್ರಿಬ್ಯೂಟರ್ ಹತ್ರನೂ ಹೇಳಿದ್ವಿ, ಹಿಂಗೆಲ್ಲ ಹೊಡೆದು ಸಹಿತ ಒಂದ್ಸಲ ಸೈನಿಕ ದೇವರು ಆಗಿ ಇದ್ದಾಗ ಆ ಡಿಸ್ಟ್ರಿಬ್ಯೂಟರ್ ಇದ್ದಾಗ ಪಾಪ ನಿಂತ್ಕೊಂಡು ಇದು ಮಾಡಿಸಿದ್ರು. ಸಪೋಸ್ ಹಿಂಗೆಲ್ಲ ಮಾಡಿದರೆ ಕಾಲುವೆ ಹೊಡೆದಂತ ರೈತರೆಲ್ಲ ಸತ್ತರಾಗ್ತಾರೆ. ಆದ ಕಾರಣ ಏನು ಸ್ವಲ್ಪ ಆ ರೀತಿ ಇದು ಮಾಡಬಾರ್ದು ಅಂತ ಹೇಳಿದ್ರೆ, ಇದೇನು ಮಾಡ್ತೀರಿ ಸ್ವಲ್ಪ ರಫ್ ಇದು ಮಾಡಿದ್ವಿ. ಅದಕ್ಕೆ ನಾವು ಏನಪ್ಪ ಅಂತಂದ್ರೆ ಎಲ್ಲ ರೈತರೆಲ್ಲ ಸೇರಿಬಿಟ್ಟು, ಸಪೋಸ್ ಇವಾಗ ಏನಾದರೆ
ಒಬ್ಬರು ಇಬ್ಬರು ಬದುಕೋದ್ರ ಸಲುವಾಗಿ ಇಡೀ ರಾಯಚೂರು ಕಂಪ್ಲೀಟ್ ಡಿಸ್ಟ್ರಿಕ್ಟ್ ಕಂಪ್ಲೀಟ್ ಕೊಪ್ಪಳ ರಾಯಚೂರು ಬಳ್ಳಾರಿ ಎಲ್ಲ ಸಹಿತ ನೀರು ಕೆನಾಲ್ ಬಂದ್ಬಿಟ್ರೆ ಎಲ್ಲ ದಿನ ಆಮೇಲೆ ರಾತ್ರಿ ಟೈಮ್ನಾಗ ಏನಾದ್ರು ಹೊಡೆದು ಸಹಿತ ಗಂಗಾವತಿಗೆ ಸಹಿತ ನೀರು ಹೊಕ್ಕೊಂಡು ಎಲ್ಲ ಅದಕ್ಕೆ ಅನಾಹುತ ಆಗ ಪ್ರಾಣ ಅನಾಹುತ ಆಗ ಪರಿಸ್ಥಿತಿ. ಅದಕ್ಕೆ ನಾವು ಹೇಳೋದೇನಪ್ಪ ಅಂದರೆ ಮೌಖಿಕವಾಗಿ ಹೇಳಿದ್ವಿ, ಆಮೇಲೆ ತಮಗೆ ಪ್ರಶ್ನೆ ಧನ್ಯವಾದಗಳು ತಮಗೆ. ಆಮೇಲೆ ಮುಂದೆ ಏನಾದ್ರು ಇದಾಗಲಪ್ಪ ಅಂದ್ರೆ ರೈತರ ನಿರ್ವಾಹ ಸ್ಟ್ರೈಕ್ ಮಾಡ್ಬೋದು. ಅಲ್ಲ ಈಗ